ಸುದ್ದಿಗೆ ಸ್ವಾಗತ. ನಾನು ಮೇಘನಾ ಕೃಷ್ಣ. ಮೊದಲಿಗೆ ಹೆಡ್ಲೈನ್ಸ್. ದೆವ್ವ ಬಿಡಿಸೋಕ್ ಹೋಗಿ ಜಗತ್ತನ್ನೇ ಬಿಡಿಸಿದ್ರು. ಮಗ ಸೇರಿದಂತೆ 3 ಆರೋಪಿಗಳ ವಿರುದ್ಧ ಕೊಲೆ ಪ್ರಕರಣ. ನಿಜಕ್ಕೂ ಶಾಕಿಂಗ್ ಎಂದ ಎಸ್ಪಿ ಮಿಥುನ್ ಕುಮಾರ್. ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದ ಕಾರ್ಮಿಕರ ಸಂಘಟನೆಗಳು. ಖಾಸಗೀಕರಣ, ರೈತ ವಿರೋಧಿ ನೀತಿಗೆ ಆಕ್ರೋಶ. ನಾಳೆ ಭಾರತ್ ಬಂದ್ಗೆ ಕರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ. ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿವೈ ವಿಜಯೇಂದ್ರ ಕರೆ. ಶೂ ಸಾಕ್ಸ್ ಕೊಡಿಸೋದಕ್ಕೂ ಯೋಗ್ಯತೆ ಇಲ್ಲ ಎಂದ ಎಂಎಲ್ಸಿ ಸಿಟಿ ರವಿ. ವಿರಾಟ್ ಕೊಹ್ಲಿಗಾಗಿ ತರಾತುರಿಯಲ್ಲಿ ಕಾರ್ಯಕ್ರಮ. ಸಿಐಡಿ ತನಿಖೆಯಲ್ಲಿ ಬಯಲಿಗೆ ಬಂದ ಸತ್ಯ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿಗಾಗಿ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಸಂಭವಿಸಲು ಕಾರಣವಾಯಿತಾ? ಹೌದು, ಇಂತಹ ಕೆಲ ಅಂಶಗಳು ಸಿಐಡಿ ತನಿಖೆಯಲ್ಲಿ ಬಹಿರಂಗವಾಗಿವೆ. ಆರ್ಸಿಬಿ ಗೆಲುವಿನ ನಂತರ ಅಂದರೆ ಮರುದಿನವೇ ವಿಜಯೋತ್ಸವ ಆಯೋಜಿಸಲು ಆರ್ಸಿಬಿ ಸಿಇಒ ರಾಜೇಶ್ ಮೆನನ್, ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಅವರು ಕರ್ನಾಟಕ ಸ್ಟೇಟ್ ಕೆಎಸ್ಸಿಎ ಮೇಲೆ ಒತ್ತಡ ಹೇರಿದ್ರು ಅನ್ನೋ ಅಂಶ ತನಿಖೆಯಿಂದ ಬಹಿರಂಗವಾಗಿದೆ. ತಡ ಮಾಡಿದರೆ ವಿರಾಟ್ ಕೊಹ್ಲಿ ಬರೋಲ್ಲ, ಹಾಗಾಗಿ ಜೂನ್ 4ರಂದೇ ಕಾರ್ಯಕ್ರಮ ಆಯೋಜಿಸಬೇಕೆಂದು ಕೊಹ್ಲಿ ಆಪ್ತ ಸೋಸಲೆ ಕೆಸಿಎಗೆ ಹೇಳಿದ್ರು. ಆದರೆ ಕಾರ್ಯಕ್ರಮ ಮುಂದೂಡಬೇಕು ಎಂದು ಕರ್ನಾಟಕ ಪೊಲೀಸರು ಹೇಳಿದ್ರು. ಆದರೂ ಕಾರ್ಯಕ್ರಮ ನಡೆಸಲು ಸಮಯ ನಿಗದಿ ಮಾಡಿ ಅದನ್ನ ಇನ್ಸ್ಟಾದಲ್ಲಿ ಘೋಷಣೆ ಕೂಡ ಮಾಡಿದ್ರು. ಉಚಿತ ಟಿಕೆಟ್ ಗೊಂದಲ, ಬಂದೋಬಸ್ತ್ನಲ್ಲಿ ಎಡವಟ್ಟು, ಈ ಎಲ್ಲ ಅಂಶಗಳು ಬೆಳಕಿಗೆ ಬಂದಿವೆ.
ದೆವ್ವ ಭೂತಗಳು ಇವೆಯೋ ಇಲ್ವೋ ಚರ್ಚೆಗಳು ಮಾತ್ರ ಆಗಾಗ ನಡೆಯುತ್ತಲೇ ಇರುತ್ತವೆ. ಇದೀಗ ಪೂರಕವಾಗುವಂತೆ ದೆವ್ವ ಬಿಡಿಸ್ತೀನಿ ಅಂತ ಓರ್ವ ಮಹಿಳೆಯ ಪ್ರಾಣವನ್ನೇ ತೆಗೆದಿರೋ ಘಟನೆ ನಡೆದಿದೆ. ಆ ಮಹಿಳೆ ಯಾರು, ಭಾನುವಾರ ರಾತ್ರಿ ಏನಾಯ್ತು, ಪೊಲೀಸರು ಏನು ಕ್ರಮ ಕೈಗೊಂಡಿದ್ದಾರೆ ಅನ್ನೋದಕ್ಕೆ ಇಲ್ಲಿದೆ ಒಂದು ರಿಪೋರ್ಟ್. ದೆವ್ವ ಭೂತಕ್ಕೆ ಹೋಯ್ತು ಜೀವ. ಆಧುನಿಕ ಯುಗದಲ್ಲೂ ಬೆಚ್ಚಿ ಬೀಳಿಸುವ ಘಟನೆ. ಎದ್ದು ನಡೆದುಕೊಂಡು ಹೋಗಿದ್ದ, ಕೂತ್ಕೊಂಡೇ ಹೋಗ್ಬೇಕು, ನೀನ್ ಹೋಗು, ನೀ ಬಿಡೋವರೆಗೂ ನಾನ್ ಹೊಡಿತೀನಿ. ಆಹಾ, ಇದೇ ನೋಡಿ ದೆವ್ವ ಬಿಡಿಸೋದು. ಇನ್ನು ನನ್ನ ಹತ್ರ ಬಾಳ ಅದಾವಲ್ಲಿ, ಒಂದೇ ಇಲ್ಲ ಹೋಗಲ್ಲ. ಆ ಮಗ್ಳಿಗೆ ಏನಕ್ಕೆ ನೋವು ಆಗಲ್ಲ, ಹೋಗ್ರು ನಡಿ ಹೋಗಲ್ಲ. ಎಲ್ಲಿಂದ ತರೋಣ? ಇದು ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರು ಸಮೀಪದ ಹೊಸ ಬಂಜರಘಟ್ಟ ಗ್ರಾಮದಲ್ಲಿ ನಡೆದಿರೋ ಘಟನೆ. ಹೀಗೆ ಹಲ್ಲೆಗೆ ಒಳಗಾಗ್ತಾ ಇರೋದು ಗೀತಮ್ಮ ಎಂಬ ಮಹಿಳೆ. ಕೂಲಿ ಕೆಲಸ ಮಾಡಿಕೊಂಡು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಕಳೆದ 15 ದಿನಗಳಿಂದ ಈ ಸಮಸ್ಯೆ ವಿಪರೀತವಾಗಿತ್ತು. ಇದನ್ನರಿತ ಮಗ ಸಂಜು ಅಮ್ಮನಿಗೆ ಯಾವುದೋ ದೆವ್ವ ಮೆಟ್ಕೊಂಡಿದೆ, ಅದನ್ನು ಬಿಡಿಸ್ಬೇಕು ಅಂತ ಆಶಾ ಅನ್ನೋರ ಬಳಿ ಕರೆದುಕೊಂಡು ಬಂದಿದ್ದ. ಅಂದ್ಹಾಗೆ ಇಲ್ಲಿ ಈ ಆಶಾಗೆ ದೇವರು ಮೈ ಮೇಲ್ ಬರುತ್ತಂತೆ. ಸಮಯ ರಾತ್ರಿ 9:30. ರಾತ್ರಿ 1 ಗಂಟೆಯವರೆಗೂ ನಡೀತು ಸರ್ಕಸ್. ಇಲ್ಲಿ ಆಶಾ ಅನ್ನೋರ ಮೇಲೆ ದೇವರು ಮೈ ಮೇಲೆ ಬರುತ್ತಂತೆ. ನಾನು ದೆವ್ವ ಬಿಡಿಸ್ತೀನಿ ಅಂತ ಊರಲ್ಲೇ ಸಖತ್ ಫೇಮಸ್ ಆಗಿದ್ರು. ಅದೇ ಕಾರಣಕ್ಕೆ ಗೀತಮ್ಮನ ಮಗ ಸಂಜು ರಾತ್ರಿ 9 ಸುಮಾರಿಗೆ ಆಶಾರ ಮನೆಗೆ ಕರೆದುಕೊಂಡು ಬಂದಿದ್ದ. ಆಗ ಆರಂಭವಾದ ದೆವ್ವ ಬಿಡಿಸೋ ಆಟ ರಾತ್ರಿ 1 ಗಂಟೆಯವರೆಗೂ ನಡೀತು. ಇಲ್ಲಿ ಚೌಡಮ್ಮನ ಗುಡಿಗೂ ಕರೆದುಕೊಂಡು ಹೋಗಿ ಅಲ್ಲೂ ದೆವ್ವ ಬಿಡಿಸ್ತೇನೆ ಅಂತ ಆಶಾ ನಿರಂತರವಾಗಿ ಹಲೆ ಮಾಡಿದ್ದಾರೆ. ಕೊನೆಗೆ ಗೀತಮ್ಮ ತೀವ್ರ ಅಸ್ವಸ್ಥರಾದ್ರು. ಕುಸಿದು ಬಿದ್ದ ನಂತರ ದೆವ್ವ ಬಿಡ್ತು ಅಂತ ಆಶಾ ಹೇಳಿದ್ರು. ಗೀತಮ್ಮನಿಗೆ ಉಸಿರಾಟ ಸಮಸ್ಯೆ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇಲ್ಲಿ ಗೀತಮ್ಮಗೆ ಉಸಿರಾಟ ಸಮಸ್ಯೆ ಕಾಣಿಸಿಕೊಂಡಿತ್ತು. ತಡರಾತ್ರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲು ಮಾಡಲಾಯಿತು. ಇಷ್ಟಾದ್ರೂ ಆ ಮಹಿಳೆ ಬದುಕುಳಿಯಲೇ ಇಲ್ಲ. ಇಷ್ಟೆಲ್ಲ ಆದ ಬಳಿಕ ಗ್ರಾಮದಲ್ಲಿ ಪಂಚಾಯಿತಿ ಸಭೆ ಸಹ ನಡೆದಿದೆ. ಅಲ್ಲಿ ಸಂಧಾನ ನಡೆಸುವ ಯತ್ನಗಳು ಸಹ ಆಗಿದೆ. ಆದರೆ ಮಗ ಸಂಜು ಅದಕ್ಕೆ ಒಪ್ಪದೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಆರೋಪಿಗಳ ಬಂಧನ. ಎಸ್ಪಿ ಮಿಥುನ್ ಕುಮಾರ್ ಕೊಟ್ಟರು ಮಾಹಿತಿ. ಈ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡು ಹೊಳೆಹೊನ್ನೂರು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಇಲ್ಲಿ ಸಂಜು ನೀಡಿದ ದೂರಿನ ಬಳಿಕ ಪೊಲೀಸರು ಆಶಾ ಮತ್ತು ಆಕೆಯ ಪತ್ನಿ ಸಂತೋಷ್ ಎಂಬುವರನ್ನು ಬಂಧಿಸಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಕುರಿತು ಎಸ್ಪಿ ಮಿಥುನ್ ಕುಮಾರ್ ಅವರು ವಾಟ್ಸಪ್ನಲ್ಲಿ ಮಾಹಿತಿ ನೀಡಿದ್ರು. ಸದ್ಯ ಈ ಪ್ರಕರಣ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ಆಧುನಿಕ ಯುಗದಲ್ಲೂ ದೆವ್ವಭೂತದ ಕಾಟಕ್ಕೆ ಓರ್ವ ಮಹಿಳೆ ಬಲಿಯಾಗಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ಏನಿದು ಮೈ ಮೇಲೆ ದೆವ್ವ ಬಂದ ಪ್ರಕರಣ? ಎಳೆ ಎಳೆಯಾಗಿ ಬಿಚ್ಚಿಟ್ಟ ಎಸ್ಪಿ ಮಿಥುನ್ ಕುಮಾರ್. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ.
ಗೀತಮ್ಮ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ದೆವ್ವ ಬಂದ ಪ್ರಕರಣದ ಕುರಿತು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸುಮಾರು 4.5 ಗಂಟೆಗೂ ಅಧಿಕ ಕಾಲ ಆ ಮಹಿಳೆಯ ಮೇಲೆ ನಿರಂತರವಾಗಿ ಹಲ್ಲೆ ನಡೆಸಲಾಗಿದೆ. ಆಶಾ ಮತ್ತು ಸಂತೋಷ್ ಎಂಬಾತನನ್ನ ಬಂಧಿಸಲಾಗಿದೆ. ಈಗಿನ ಕಾಲದಲ್ಲೂ ಈ ರೀತಿ ನಡೀತಾ ಇದೆ ಅನ್ನೋದು ಶಾಕಿಂಗ್ ವಿಷಯ ಅಂತ ಅವರು ಹೇಳಿದ್ರು. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ಗೀತಮ್ಮ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು 55 ವಯಸ್ಸು ಈಕೆಗೆ. ಈಕೆ ಮೃತ ಹೆಣ್ಮಗಳಾಗಿರ್ತಾರೆ. ಶಿ ಈಸ್ ದ ವಿಕ್ಟಿಮ್. ಏನಾಗಿದೆ, ಈಕೆಗೆ 3 ಜನ ಮಕ್ಕಳಿರ್ತಾರೆ. 2 ಗಂಡು ಮಕ್ಕಳು, 1 ಹೆಣ್ಮಗಳು. ಒಬ್ಬ ಗಂಡು ಮಗ ಈಕೆ ಜೊತೆನೇ ಅಲ್ಲಿ ಜಂಬರ್ಘಟ್ಟ ಅನ್ನೋ ಒಂದು ಹಳ್ಳಿನಲ್ಲಿ ವಾಸವಾಗಿರ್ತಾನೆ. ಕೆಲವೊಂದು ದಿನಗಳಿಂದ ಈಕೆ ಮೈ ಮೇಲೆ ದೆವ್ವ ಬರುತ್ತೆ ಅಂತಂದು ಅಲ್ಲಿ ಊರಿನಲ್ಲೆಲ್ಲ ಸ್ವಲ್ಪ ಮಾತಾಡ್ಕೋತಾ ಇರ್ತಾರೆ. ಅವತ್ತಿನ ದಿನವೂ ಏನು ಇನ್ಸಿಡೆಂಟ್ ಆಗಿದೆ, ಅವತ್ತಿನ ದಿನವೂ ಅಂದರೆ ನಿನ್ನೆ ಸಂಜೆನೂ ಸ್ವಲ್ಪ ಏನೇನೋ ಮಾತಾಡ್ಕೊಳ್ಳಿಕ್ಕೆ ಎಲ್ಲನೂ ಪ್ರಯತ್ನ ಮಾಡೋ ಹಾಗೆ, ಅಂದರೆ ಕೆಲವು ಯಾರೋ ತೀರ್ಕೊಂಡಿರೋರು ನನ್ನ ಮೈ ಮೇಲೆ ಬಂದಿದ್ದಾರೆ ಅನ್ನೋ ಲೆಕ್ಕಕ್ಕೆಲ್ಲನೂ ಮಾತಾಡ್ಕೊಳ್ತಾರೆ ಅಂತಂದು ಮಗ ಹೇಳ್ತಾನೆ. ಸೊ ಅದಕ್ಕೆ ದೆವ್ವ ಬಂದಿದೆ ಅಂತಂದು ನಾವು ಅಂದ್ಕೊಂಡು ಅದೇ ಊರಿನಲ್ಲಿ ಒಬ್ಬರು ಆಶಾ ಅಂತ ಒಂದು ಹೆಣ್ಮಗಳಿರ್ತಾರೆ, ಸುಮಾರು 45 ವಯಸ್ಸು. ಇವ್ರ ಮೈ ಮೇಲೆ ದೇವ್ರು ಬಂದಿದೆ ಅಂತಂದು ಇವನು ಅಂದ್ಕೊಳ್ತಾನೆ. ಯಾರು ಇವನು ಸಂಜು ಅಂತ ಮಗ ಏನಿದ್ದಾನೆ ಅಂದ್ಕೊಂಡು ರಾತ್ರಿ ಸುಮಾರು ಒಂದು 8:30-9 ಗಂಟೆ ಅಷ್ಟೊತ್ತಿಗೆ ಆಕೆನ ಮತ್ತು ಆಕೆಯ ಗಂಡ ಸಂತೋಷ್ ಅಂತ ಇಬ್ಬರೂ ಮನೆ ಹತ್ರ ಕರೆಸ್ತಾರೆ. ಮನೆ ಹತ್ರ ಕರೆಸಿ ಸುಮಾರು 9:30 ಅಷ್ಟೊತ್ತಿಗೆ ಒಂದು ಕೋಲ್ನಿಂದ ಅವ್ರಿಗೆ ಹೊಡ್ಕೊಂಡು ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ವರೆಗೂ ಹೊಡ್ಕೊಂಡು ಹೋಗ್ತಾರೆ. ದೆವ್ವ ಬಿಡಿಸ್ಬೇಕು ಅಂತಂದು ಹೇಳಿ. ಆಮೇಲೆ ರಾತ್ರಿ ಸುಮಾರು 1:30ವರೆಗೂ ಇದೇ ರೀತಿ ಅವ್ರಿಗೆ ಪಾಪ ಭಾಳಷ್ಟು ಬೇಡ್ಕೊಂಡಿದ್ದಾಳೆ. ವಿಡಿಯೋ ಎಲ್ಲನೂ ಸಿಕ್ಕಿದೆ. ನಮಗೆ ನೀರು ಕೊಡಿ, ಭಾಳ ಸುಸ್ತಾಗ್ತಾಯಿದೆ ಅಂತಂದ್ಬಿಟ್ಟು ಕೇಳ್ಕೊಂಡ್ರೂ ಸಹಿತ ಇವರು ಬಿಟ್ಟಿಲ್ಲ. ಆ ದೆವ್ವಕ್ಕೆ ನಾವು ಹೊಡಿತಾ ಇದ್ದೀವಿ ಅನ್ನೋ ಲೆಕ್ಕಕ್ಕೆ ಮಾಡಿಕೊಂಡು ಸುಮಾರು 1:30ವರೆಗೂ ಕೂಡ ಆಲ್ಮೋಸ್ಟ್ ಒಂದು 4.5 ಅವರ್ಸ್ ಕಂಟಿನ್ಯೂಸ್ ಆಗಿ ಆಕೆ ಮೇಲೆ ಹಲ್ಲೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಆಕೆ ಮತ್ತೆ ಅನ್ಕಾನ್ಷಿಯಸ್ ಆಗಿ ಬಿದ್ದು ಒಂದು ಅರ್ಧ-ಮುಕ್ಕಾಲು ಗಂಟೆ ಅಷ್ಟರಲ್ಲೇ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಸೊ ಇಮಿಡಿಯೇಟ್ಲಿ ನಾವು ಪ್ರಕರಣನೂ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೇ. ಆ 3 ಜನ ಯಾರು ಆರೋಪಿತರು ಇದ್ದಾರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ಆರೋಪಿತರು ಮೊದಲನೇವರು ಆಶಾ ಅಂತ, ಇವ್ರ ಮೈ ಮೇಲೇನು ದೇವ್ರು ಬಂದಿತ್ತು ಅಂತಂದು ಹೇಳ್ಕೊಂಡು ಬಂದಿದ್ದರು. ಆಕೆ ಒಬ್ಬರು ಆರೋಪಿತರು. ಅವರ ಹಸ್ಬೆಂಡ್ ಒಬ್ಬ ಸಂತೋಷ್ ಅಂತಂದು, ಆತನೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ಈಕೆ ಮೃತ ಹೆಣ್ಮಗಳೇನಿದ್ರು ಅವರ ಮಗ ಸಂಜು ಅಂತಂದು, ಇವನು ಯಾರು ಕರೆಸಿರ್ತಾನೆ ಪಾಪ ಆಕೆ ಭಾಳಷ್ಟು ಕೇಳ್ಕೊತಾರೆ ಮಗನಿಗೂ, ಇಲ್ಲ ನನಗೆ ಭಾಳಷ್ಟು ನೋವಾಗ್ತಾಯಿದೆ, ನನಗೆ ನೀರು ಬೇಕು, ಇದು ಮಾಡಬೇಡಿ ಅಂತಂದು. ಇಲ್ಲ, ಇದು ದೆವ್ವ ಹೋಗೋವರೆಗೂ ನಾವು ಹೊಡಿತೀವಿ ಅಂತಂದು ಹೇಳಿ ಈ ರೀತಿ ಒಂದು ಕೃತ್ಯನ ಎಸಗಿರ್ತಾರೆ. ಮೂರು ಸರಿ. ಆಶಾ ಪಾತ್ರ ಏನು ಸರ್? ಆಶಾದ ಎಷ್ಟು ತಿಂಗಳ ಇದೆಲ್ಲ ಮಾಡ್ತಾ ಇದ್ದಾರೆ ಹೇಗೆ ಸರ್? ಈಗ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾ ಇದ್ದೀವಿ. ಮತ್ತು ಬೇರೆ ಯಾವ್ದಾದ್ರು ಕೇಸಸಲ್ಲೂ ಈ ರೀತಿ ನನ್ನ ಮೇಲೆ ದೇವ್ರು ಬರುತ್ತೆ ಅಂತ ಹೋಗಿದ್ರ ಅಂತಂದು. ಇದರಲ್ಲಿ ಆಕೆ ಮತ್ತು ಆಕೆ ಗಂಡ ಇಬ್ಬರೂ ಕೂಡ ನನ್ನ ಮೈ ಮೇಲೆ ದೇವ್ರು ಬರುತ್ತೆ ಅಂತಂದು ಹೇಳಿ ಈಕೆಗೆ ಈ ರೀತಿ ಹಲ್ಲೆ ಮಾಡಿದ್ದಾರೆ. ಸರ್, ರಾಮಸ್ಸರ್ ನಂಬಿಸಿ ಮೋಸ ಮಾಡಿದ್ದಾರೆ ದಂಪತಿಗಳು ಸರ್. ರಾಮಸ್ಸರ್ಗೆ ನಮ್ಮ ದಂಪತಿಗಳು ಸರ್, ಆಶಾ ಮತ್ತು ಸಂತೋಷ್ ಆಬ್ವಿಯಸ್ಲಿ ಈಗಿನ ಕಾಲದಲ್ಲೂ ಈ ಥರ ನಡೀತವೆ ಅಂತಂದರೆ ಇಟ್ ಈಸ್ ಕ್ವೈಟ್ ಶಾಕಿಂಗ್. ಅಲ್ಲಿ ಊರಿನವ್ರಿಗೂ ಕೂಡ ನಾವೆಲ್ಲ ಹೇಳಿದ್ದೀವಿ, ಈ ರೀತಿ ನಿಮಗೆ ಮಾಹಿತಿ ಬಂದಾಗ ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕು. ಈ ರೀತಿ ಎಲ್ಲ ನೀವು ಮೌಢ್ಯಗಳೇನಿರ್ತವೆ ಇದಕ್ಕೆಲ್ಲ ನೀವು ಕಿವಿ ಕೊಡಬಾರ್ದು ಅಂತಂದು ಕೂಡ ಅವ್ರಿಗೂ ಕೂಡ ನಾವು ತಾಕೀತು ಮಾಡಿದ್ದೀವಿ. ಅದನ್ನೇ ಹೇಳಿರೋದು, ಆಕೆ ಮೈ ಮೇಲೆ ದೆವ್ವ ಬಂದಿದೆ ಅಂತ ಹೇಳಿ, ಈಕೆ ಮೈ ಮೇಲೆ ದೇವ್ರು ಬಂದಿದೆ ಅಂತ ಹೇಳಿ ಈ ರೀತಿ ಹಲ್ಲೆ ಮಾಡಿದ್ದಾರೆ. ಪಾಪ ಆಕೆ ಭಾಳಷ್ಟು ಬೇಡ್ಕೊಂಡಿದ್ದಾರೆ, ಇಲ್ಲ ನನಗೆ ಹೊಡಿಬೇಡಿ, ನನಗೊಂದು ಸ್ವಲ್ಪ ದಾಹ ಆಗ್ತಿದೆ, ನೀರು ಕೊಡಿ ಅಂತಂದು. ಆದಾಗ್ಯೂ ಸಹಿತ ಸ್ವಂತ ಮಗನೂ ಅವನೂ ಅಲ್ಲಿರ್ತಾನೆ, ಅವನು ಕೂಡ ಹೆಲ್ಪ್ ಮಾಡೋದಿಲ್ಲ. ಇಟ್ಸ್ ವೆರಿ ತುಂಬ ನೋವಾಗ್ತದೆ. ತುಂಬ ಆಲ್ಮೋಸ್ಟ್ ಅದೇ ಥರನೇ ಆಗಿದೆ. ವಿಡಿಯೋ ಮೋಸ್ಟ್ಲಿ ತುಂಬಾ ಇಂಜುರೀಸ್ ಆಗಿದೆ. ಕೈ ಮೇಲೆ, ತಲೆ ಮೇಲೆ, ಬೆನ್ನ ಮೇಲೆ ಎಲ್ಲಷ್ಟು ಎಲ್ಲ ಕಡೆನೂ ಸಾಕಷ್ಟು ಇಂಜುರೀಸ್ ಆಗಿಬಿಟ್ಟಿದೆ. ಸಾರ್ವಜನಿಕರಿಗೂ ಕೂಡ ನಾವು ಎಸ್ಪೆಷಲಿ ನಮ್ಮ ಜಿಲ್ಲೆನಲ್ಲೂ ಅದನ್ನೇ ಹೇಳೋದು, ಈ ರೀತಿ ಹಳ್ಳಿನಲ್ಲಿ ನಾವು ದೆವ್ವ ಬಂದಿದೆ ಅಂತ ಹೇಳಿ ಅವ್ರುಗಳಿಗೆಲ್ಲನೂ ಹಲ್ಲೆ ಮಾಡೋದು, ಇದು ಯಾವುದು ಕೂಡ ಮಾಡಬಾರ್ದು.
ದೇವ್ರ ಮೇಲೆ ನಂಬಿಕೆ ಇದ್ದರೆ ಅವ್ರದ್ದು ವೈಯಕ್ತಿಕ ಇರಬೇಕು, ಅವರ ಪೂಜೆಗೆ ಸೀಮಿತವಾಗಿರಬೇಕು. ಬಟ್ ಬೇರೆಯವ್ರಿಗೆ ಹೋಗಿ ಹಲ್ಲೆ ಮಾಡೋದು ಎಲ್ಲ ಮಾಡ್ತು ಅಂತಂದರೆ ಕಾನೂನಲ್ಲಿ ಇದು ಅಪರಾಧ ಆಗಿರ್ತದೆ. ಈಗ ಇವರು ಅನ್ಯಾಯವಾಗಿ ಒಂದು ಪ್ರಾಣ ಹೋಯಿತು, ಆಕೆಗೆ 3 ಜನ ಮಕ್ಕಳಿರ್ತಾರೆ, ಪಾಪ ಗಂಡ ರೀಸೆಂಟಾಗಿ ತೀರ್ಕೊಂಡಿರ್ತಾನೆ. ಸೊ ಆಕೆನ ಅನ್ಯಾಯವಾಗಿ ಇವರು ಕೊಲೆ ಮಾಡಿಬಿಟ್ಟಿದ್ದಾರೆ. ಸೊ ಅಟ್ ದ ಸೇಮ್ ಟೈಮ್ 3 ಜನ ಯಾರು ಆರೋಪಿತರಿದ್ರು ಶೂ ಸಾಕ್ಸ್ ಕೊಡಿಸೋಕೆ ಯೋಗ್ಯತೆ ಇಲ್ಲ, ಖಜಾನೆ ಖಾಲಿಯಾಗಿದೆ ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಕು? ಅನ್ನಭಾಗ್ಯ ಅಕ್ಕಿ ಸರಬರಾಜು ಮಾಡೋ ಲಾರಿಗಳಿಗೆ ಹಣ ಕೊಡೋದಕ್ಕೆ ಆಗ್ತಾ ಇಲ್ಲ ಎಂದು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಅವಶ್ಯಕತೆ ಇಲ್ಲ. ಖಜಾನೆ ಖಾಲಿಯಾಗಿದೆ ಅನ್ನೋದಕ್ಕೆ ಇನ್ನೇನು ಸಾಕ್ಷಿ ಬೇಕು ಮಾನ್ಯ ಮುಖ್ಯಮಂತ್ರಿಗಳೇ? ಅನ್ನಭಾಗ್ಯ ಅಕ್ಕಿ ಸರಬರಾಜು ಮಾಡುವಂತ ಲಾರಿ ಅವರುಗಳಿಗೆ ಹಣ ಕೊಡಕ್ ಆಗ್ತಾ ಇಲ್ಲ. ಮೂಟೆ ಹೊತ್ತ ಹಾಕುವಂತ ಹಮಾಲಿ ಕಾರ್ಮಿಕರಿಗೆ ಹಣ ಕೊಡಕ್ ಆಗ್ತಾ ಇಲ್ಲ. ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಕೊಡೋದಕ್ಕೆ ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ. ಇನ್ನೇನ್ ಬೇಕು ಹೇಳಿ? ಮಕ್ಕಳಿಗೆ ಶೂಸು ಸಾಕ್ಸ್ ಕೊಡಿಸುವ ಯೋಗ್ಯತೆಯು ಶಾಲೆ ಪ್ರಾರಂಭ ಈ ತಿಂಗಳಾಯ್ತು, ಆದ್ರೆ ಶಾಲಾ ಮಕ್ಕಳಿಗೆ ಬೇಕಾದಂತ ಶೂಸು ಸಾಕ್ಸ್ ಕೊಡುವ ಪರಿಸ್ಥಿತಿಯಲ್ಲೂ ಸರ್ಕಾರ ಇಲ್ಲ. ಅದಕ್ಕೆ ಇವ್ರ ಹತ್ರ ಚಂದ ಎತ್ತಬೇಕು ಅಂತ ಹೊರಟಿದ್ದಾರಂತೆ. ಇದು ಪರಿಸ್ಥಿತಿ ಇರೋದು. ಖಜಾನೆ ಖಾಲಿಯಾಗಿದೆ ಅನ್ನೋಕ್ಕಿಂತಲೂ ಖಜಾನೆ ಎಲ್ಲೋ ಒಂದ್ ಕಡೆ ಲೂಟಿ ಆಗ್ತಾ ಇದೆಯೋ ಅಂತಕ್ಕಂಥ ಅನುಮಾನ ಬರ್ತಾ ಇದೆ. ಯಾರು ಪ್ರತಿಭಟನೆ ಮಾಡ್ತಿಲ್ಲ ಹೇಳಿ? ಅತಿಥಿ ಶಿಕ್ಷಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಶಾ ಕಾರ್ಯಕರ್ತರು ದೊಡ್ಡ ಹೋರಾಟ ಮಾಡಿದ್ರು, ಅಂಗನವಾಡಿ ಶಿಕ್ಷಕಿಯರು ದೊಡ್ಡ ಹೋರಾಟ ಮಾಡಿದ್ರು, ಈಗ ಪೌರ ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ, ಲಾರಿ ಮಾಲೀಕರು ಮತ್ತು ಕಾರ್ಮಿಕರು ಅವರು ಹೋರಾಟ ಮಾಡ್ತಿದ್ದಾರೆ. ಯಾರು ಹೋರಾಟ ಮಾಡ್ತಾ ಇಲ್ಲ ಹೇಳಿ? ಎಲ್ಲರೂ ಹೋರಾಟದಲ್ಲಿ ಇಲ್ಲಿದ್ದಾರೆ. ಕಾಂಗ್ರೆಸ್ ಒಳಗೂ ಹೋರಾಟ ನಡೀತಾ ಇದೆ. ನಾನು ಹೋಗಲ್ಲ ಅಂತ, ನಾವು ಬಿಡಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ನಾನು ಹೋಗಲ್ಲ ಡೆಲ್ಲಿಗೆ ಅಂತ, ಇವ್ರು ಇಲ್ಲಪ್ಪ ನೀನು ಬರಬೇಕು ಅಂತ, ಅದು ಹೋರಾಟ ನಡೀತಾ ಇದೆ. ನಿಮ್ಮ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಯಾರಾಗಬೇಕು? ನಮ್ಮ ಪಕ್ಷದಲ್ಲಿ ಆ ತರದ ಹೋರಾಟದ ಪ್ರಶ್ನೆ ಏನಿಲ್ಲ. ಪಾರ್ಟಿ ಪಾರ್ಲಿಮೆಂಟರಿ ಬೋರ್ಡು ಈ ಎಲ್ಲ ವಿಷಯವನ್ನ ಆಯಾ ಸಂದರ್ಭಕ್ಕೆ ನೋಡಿ, ಇದು ಅಧಿಕಾರ ಅಲ್ಲ, ಪಕ್ಷದ ಅಧ್ಯಕ್ಷ ಸ್ಥಾನ ಅನ್ನೋದು ಒಂದು ಜವಾಬ್ದಾರಿ. ಆಯಾ ಸಂದರ್ಭಕ್ಕೆ ಯಾರು ಸೂಕ್ತ ಅನ್ನೋದನ್ನ ಪಾರ್ಟಿಯ ವರಿಷ್ಠರು ಸ್ಥಳೀಯವಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಫೀಡ್ಬ್ಯಾಕ್ ತಗೊಂಡು ನಿರ್ಣಯ ಮಾಡ್ತಾರೆ. ಆ ವಿಷಯ ಸಾರ್ವಜನಿಕ ಚರ್ಚೆ ವಿಷಯ ಅಲ್ಲ. ಇವತ್ತು ದಾವಣಗೆರೆಯಲ್ಲಿ ತುರ್ತರು ಒಂದಷ್ಟು ಜನ ಸಭೆ ಮಾಡಿರಂತೆ, ಹಲವಾರು ಜನ, ಸೋಮಣ್ಣ ಸೇರಿದಂತೆ. ನನಗೆ ಮಾಹಿತಿ ಇಲ್ಲ, ನಾನು ಮಾಹಿತಿ ಇಲ್ಲದೆ ಮಾತಾಡಲ್ಲ. ಯಾರು ಯಾವ ಕಾರಣಕ್ಕೆ ಅತೃಪ್ತರು ಅನ್ನೋದು ನಂಗೆ ಗೊತ್ತಿಲ್ಲ. ನಾವೆಲ್ಲ ಸೈದ್ಧಾಂತಿಕ ಕಾರಣಕ್ಕೆ ಬಿಜೆಪಿ, ನಮಗೆ ಅತೃಪ್ತಿ ಅನ್ನೋದು ಇಲ್ಲ. ಈ ತರ ಸಭೆ ಮಾಡುತ್ತೆ ಅಲ್ಲ, ನನಗೆ ಹೇಳಿದ್ನಲ್ಲ, ನನ್ಗೆ ಅದಕ್ಕೆ ಮಾಹಿತಿ. ಕೇಂದ್ರ ಸರ್ಕಾರದ ಕಾರ್ಮಿಕ ಹಾಗೂ ರೈತ ನೀತಿಗಳನ್ನು ವಿರೋಧಿಸಿ 10 ಸೆಂಟ್ರಲ್ ಟ್ರೇಡ್ ಯೂನಿಯನ್ಗಳು ನಾಳೆ ಭಾರತ ಬಂದ್ಗೆ ಕರೆ ಕೊಟ್ಟಿವೆ. ಈ ಮುಷ್ಕರದಲ್ಲಿ 25 ಕೋಟಿಗೂ ಹೆಚ್ಚು ಕಾರ್ಮಿಕರು ಭಾಗವಹಿಸುವ ಸಾಧ್ಯತೆ ಇದ್ದು, ಬ್ಯಾಂಕ್, ಪೋಸ್ಟ್, ವಿಮೆ ಕಂಪನಿಗಳು, ಗಣಿ ಸಂಸ್ಥೆಗಳು, ಖಾಸಗಿ ಸಾರಿಗೆ ಸಂಸ್ಥೆಗಳ ಸೇವೆಗಳಲ್ಲಿ ವ್ಯತ್ಯಯವಾಗುವ ಸಾಧ್ಯತೆಗಳು ಇವೆ. 1 ತಿಂಗಳ ಹಿಂದಿನಿಂದಲೇ ಸಿದ್ಧತೆಗಳು ನಡೀತಾ ಇದ್ದು, ಕಾರ್ಮಿಕ ವಿರೋಧಿ ಮತ್ತು ರೈತ ವಿರೋಧಿ ನೀತಿಗಳನ್ನು ಕೇಂದ್ರ ಸರ್ಕಾರ ಅನುಸರಿಸುತ್ತಿದೆ. ಅಲ್ಲದೆ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ ಬೆಂಬಲ ನೀಡುತ್ತಿದೆ ಎಂದು ದೂರಿವೆ. ಕೇಂದ್ರ ಕಾರ್ಮಿಕ ಸಚಿವರು 17 ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿ ವರ್ಷ ಕಳೆದಿದೆ. ಆದರೂ ಇದುವರೆಗೂ ಭರವಸೆ ಈಡೇರಿಸದ ಹಿನ್ನೆಲೆಯಲ್ಲಿ ರಾಷ್ಟ್ರವ್ಯಾಪಿ ಬಂದ್ಗೆ ಕರೆ ನೀಡಲಾಗಿದೆ.
ಪಾಲಿಕೆ ನೌಕರರಿಗೆ 7ನೇ ವೇತನ ಆಯೋಗ ಜಾರಿ ಮಾಡಬೇಕು. ಕೆಜೆಐಡಿ ಜಿಪಿಎಫ್ ಸೌಲಭ್ಯ ನೀಡಬೇಕು. ಆರೋಗ್ಯ ಸಂಜೀವಿನಿ ಜಾರಿಗೊಳಿಸಬೇಕು. ಪ್ರತಿ ವರ್ಷ ಕ್ರೀಡಾಕೂಟ ಆಯೋಜನೆ ಮಾಡಬೇಕು ಎಂಬ ಬೇಡಿಕೆಗಳನ್ನ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘ ಈ ದಿನ ಪ್ರತಿಭಟನೆ ನಡೆಸಿತು. ಪಾಲಿಕೆ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ಮಹಾನಗರ ಪಾಲಿಕೆಯ ನೌಕರರು ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ನಗರ ಪಾಲಿಕೆ ನೌಕರರ ಸಂಘಕ್ಕೆ ನಮ್ಮ ನ್ಯಾಯಯುತ ಬೇಡಿಕೆಗಳು ಬೇಕೇ ಬೇಕು. ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘಕ್ಕೆ ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಪ್ರಥಮವಾಗಿ ಶಿವಮೊಗ್ಗ ಮಹಾಜನತೆಯಲ್ಲಿ ಶಿವಮೊಗ್ಗ ಪೌರ ಸಂಘ ಕ್ಷಮೆಯಾಚಿಸುತ್ತಿದ್ದಾರೆ. ಕಾರಣ ಇವತ್ತು ಮುಷ್ಕರದಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿದೆ. ದಯವಿಟ್ಟು ಕ್ಷಮೆ ಇರಲಿ, ವಿಷಾದವಿದೆ. ಈ ಮುಷ್ಕರವನ್ನು ನಾವು ಏಕಾಏಕಿ ಸರ್ಕಾರದ ವಿರುದ್ಧ ಮಾಡ್ತಾ ಇಲ್ಲ. ಈಗಾಗಲೇ ಅನೇಕ ಬಾರಿ ಮನವಿಗಳನ್ನು ಸಲ್ಲಿಸಿದರೂ ಯಾವುದೇ ಸಕಾರಾತ್ಮಕ ಸ್ಪಂದನೆ ಮಾಡುತ್ತಿಲ್ಲ. ಆದಾಗ್ಯೂ ಸಹ ಮಾನ್ಯ ಸಚಿವರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿದರು. ಸಮಯ ವಿಳಂಬ ಮಾಡಿ ನಮಗೆ ಮಲತಾಯಿ ಧೋರಣೆ ಮಾಡ್ತಿದ್ದಾರೆ. ಈ ಕಾರಣದಿಂದ ಈ ಕೆಳಕಂಡ 7 ಮುಷ್ಕರಗಳನ್ನು ಮಾಡಲು ನಾವು ಈ ದಿನ ಸಾಮೂಹಿಕ ರಜೆ ಮಾಡಿ 10 ಮಹಾನಗರ ಪಾಲಿಕೆಗಳು ಸೇರಿಕೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅರಮನೆ ಆವರಣದಲ್ಲಿ ಸಂಜೆ 5:30ವರೆಗೆ ಮುಷ್ಕರ ಮಾಡುತ್ತಾ ಪ್ರತಿ ಮಹಾನಗರ ಪಾಲಿಕೆಯಲ್ಲೂ ಈ ದಿನ ಮುಷ್ಕರ ಕೈಗೊಂಡಿರ್ತೇವೆ. 7 ಬೇಡಿಕೆಗಳನ್ನು ಈಡೇರಿಸುವಂತೆ ಅನೇಕ ಬಾರಿ ಸರ್ಕಾರಕ್ಕೆ ಸಚಿವರಿಗಾಗಲಿ ಸರ್ಕಾರದ ಕಾರ್ಯದರ್ಶಿಗಳಾಗಿ ಅನೇಕ ಬಾರಿ ಮನವಿಗಳನ್ನು ನೀಡಿದರೂ ಸಹ ಇದುವರೆಗೂ ಯಾವುದೇ ರೀತಿ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡದೇ ಇರೋದ್ರಿಂದ ಇಂದಿನಿಂದ 10 ಮಹಾನಗರ ಪಾಲಿಕೆಗಳು ಸೇರಿ ನಾವು ಸಾಮೂಹಿಕ ರಜೆ ಹಾಕುವುದರ ಮೂಲಕ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಈ ಮುಷ್ಕರದಲ್ಲಿ ಸುಮಾರು ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ 650 ಜನ ನೌಕರರಿದ್ದು ಸುಮಾರು 250 ಜನ ಈಗಾಗಲೇ ಬೆಂಗಳೂರಿಗೆ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಬಾಕಿ ಉಳಿದಂಥ ನೌಕರರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಪ್ರಮುಖ ಬೇಡಿಕೆಗಳು 7ನೇ ವೇತನ ಆಯೋಗದ ಸೌಲಭ್ಯವನ್ನು ರಾಜ್ಯ ಸರ್ಕಾರಿ ನೌಕರಿಗೆ ವಿಸ್ತರಿಸಿದಂತೆ ಮಹಾನಗರ ಪಾಲಿಕೆ ನೌಕರಿಗೂ ಪೂರ್ಣ ಪ್ರಮಾಣದಲ್ಲಿ ವಿಸ್ತರಿಸಬೇಕಂತೇಳಿ ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿ ಅದೇ ರೀತಿ ಜ್ಯೇಷ್ಠತೆಯಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಾವಳಿಯನ್ನು ತಿದ್ದುಪಡಿ ಮಾಡಿ ಅದರ ಕರಡನ್ನು ಪ್ರಚುರಪಡಿಸಬೇಕಾಗಿ ಮತ್ತೊಂದು ಬೇಡಿಕೆ ಆಗಿರುತ್ತದೆ. ಮತ್ತು ನೌಕರರಿಗೆ ಅತಿ ಮುಖ್ಯವಾದಂಥ KGID ಮತ್ತು GAS ಮತ್ತು GPF ಸೌಲಭ್ಯವನ್ನು ಸರ್ಕಾರಿ ನೌಕರಿಗೆ ನೀಡಿದಂತೆ ನಾವು ಮಹಾನಗರ ಪಾಲಿಕೆ ನೌಕರರಿಗೂ ನೀಡಬೇಕಾಗಿ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ಬಹಳಷ್ಟು ನೌಕರರು ದಿನ ನೈರ್ಮಲ್ಯೀಕರಣ ಅನಾರೋಗ್ಯದಲ್ಲಿ ತುತ್ತಾಗಿರ್ತಾರೆ. ಅವರಿಗೂ ಸಹ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಯಥಾವತ್ತು ಸರ್ಕಾರಿ ನೌಕರಿಗೆ ನೀಡಿದಂತೆ ಯಥಾವತ್ತು ನಮಗೂ ಜಾರಿಗೊಳಿಸಬೇಕಾಗಿ ಇನ್ನು ಕೇಳ್ಕೊಳ್ತಿದ್ದೀವಿ. ಮತ್ತು ಕ್ರೀಡಾಕೂಟ ಸರ್ಕಾರಿ ನೌಕರಿಗೆ ಆಯೋಜಿಸಿದಂತೆ ಪ್ರತಿ ವರ್ಷ ನಮ್ಮ ನೌಕರಿಗೂ ಮಹಾನಗರ ಪಾಲಿಕೆಯವರಿಗೂ ವಿಸ್ತರಿಸಬೇಕಾಗಿ ಅದೊಂದು ಬೇಡಿಕೆಯನ್ನು ಪ್ರಮುಖ ಘಟ್ಟವನ್ನು ಇಟ್ಕೊಂಡು ಒಂದು ಮುಷ್ಕರವನ್ನು ಮಾಡ್ತಿದ್ದೀವಿ ಸರ್. ರಾಜ್ಯದ ಜನತೆಯು ನಾವೆಲ್ಲ ನೌಕರರು ಮುಷ್ಕರದಲ್ಲಿ ಪಾಲ್ಗೊಂಡಿರೋ ರಾಜ್ಯದ ಜನತೆ ಸಹಕಾರ ನೀಡಿ ನಮ್ಮ ಈ ಮುಷ್ಕರಕ್ಕೆ ಬೆಂಬಲ ನೀಡಿ. ಶಿವಮೊಗ್ಗದಲ್ಲಿ ಇಂದು ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರ ಸಭೆ ನಡೆಯಿತು. ಈ ಸಭೆಯಲ್ಲಿ ಬಿಜೆಪಿ ಪಕ್ಷವನ್ನು ತಳಮಟ್ಟದಿಂದ ಬಲಪಡಿಸಲು ಬಿಜೆಪಿ ನಾಯಕರು ಕಾರ್ಯಕರ್ತರಿಗೆ ಸಲಹೆ ನೀಡಿದ್ದಾರೆ.
ಇನ್ನು ಸದ್ಯದಲ್ಲೇ ಎದುರಾಗಲಿರುವ ಸ್ಥಳೀಯ ಚುನಾವಣೆಗಳಿಗೆ ಸಜ್ಜಾಗುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕರೆ ನೀಡಿದರು. ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು, ಜನ ವಿರೋಧಿ ನೀತಿಗಳ ವಿರುದ್ಧ ಹೇಗೆ ಹೋರಾಡಬೇಕು ಎಂದು ಸಲಹೆ ನೀಡಿದರು. ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ, ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ, ಎಂಎಲ್ಸಿ ಧನಂಜಯ ಸರ್ಜಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಬಿಜೆಪಿ ನಾಯಕರು ಆಗಮಿಸುತ್ತಿದ್ದಂತೆ ಕಾರ್ಯಕರ್ತರು ಬಿಜೆಪಿ ಪರ ಘೋಷಣೆ ಕೂಗಿ ತಮ್ಮ ನಾಯಕರಿಗೆ ಗೌರವ ಸಲ್ಲಿಸಿದ್ದಾರೆ. ಯಾರು ರಿಜಿಸ್ಟ್ರೇಷನ್ ಸ್ವಲ್ಪ ಕೆಳಗಡೆ ಹೇಳ್ಕೊಂಡ ಸುದ್ದಿ ಮೇಲ್ಗಡೆ ಇಲ್ಲ. ನಾಡನ್ನು ಜಾಗೃತಗೊಳಿಸೋ ಒಟ್ಟಿಗೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಒಡವೆಗಳನ್ನು ಅಡವಿಟ್ಟು ಬದುಕುವಂತಾಗಿದೆ. ರಾಜ್ಯ ಸರ್ಕಾರ ಅನುದಾನ ನೀಡುತ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ರಾಜ್ಯ ಸರ್ಕಾರಕ್ಕೆ ಟೀಕಿಸಿದ್ದಾರೆ. ರಾಜ್ಯದ ಜನರಿಗೆ ಗ್ಯಾರಂಟಿ ಎಂದು ಮಂಕುಬೂದಿ ಹೆಚ್ಚಲಾಗಿದೆ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುತ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಜಿಲ್ಲೆಯ ಸಚಿವರಿಗೂ ಭಯವಿದೆ. ಅವರು ಮತ್ತೊಂದು ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಮುಂದುವರಿಯುವ ಬಗ್ಗೆ ಅನುಮಾನವಾಗಿದೆ ಎಂದು ತಿಳಿಸಿದರು. ನನಗೆ ಮೈಸೂರಿನ ಪತ್ರಕರ್ತರು ನೀವು ಅಧ್ಯಕ್ಷರಾದ ನಂತರ ಯಾವುದೇ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಹೊತ್ತೊಯ್ಯುತ್ತಿಲ್ಲ ಎಂದು ಪ್ರಶ್ನೆ ಕೇಳಲಾಗಿತ್ತು. ಆಗ ಪತ್ರಕರ್ತರಿಗೆ ನಾನು ಉತ್ತರಿಸಿದ್ದೆ, ಸಿಎಂ ಮೈಸೂರಿಗೆ ಬಂದಾಗ ಕೇಳಿ ವಾಲ್ಮೀಕಿ ಹಗರಣದಲ್ಲಿ ಯಾರು ಸಚಿವರ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಮಾಡಿದ್ದು ಎಂದು ಕೇಳಿ ಎಂದಿದ್ದೆ ಎಂದು ಪ್ರತಿಕ್ರಿಯಿಸಿದರು. ಇನ್ನು ಮೂಡ ಹಗರಣದಲ್ಲಿ ಸಿಎಂ ಅವರು 14 ನಿವೇಶನ ಹಿಂತಿರುಗಿಸಿದರು. ಇದು ಸಂಘಟಿತ ಹೋರಾಟದ ಗೆಲುವಾಗಿದೆ. ಪಕ್ಷ ಸಂಘಟನೆಯನ್ನ ನಿರಂತರವಾಗಿ ಮಾಡುತ್ತಿರುವುದು ಹಿಂದುಳಿದ ಮತ್ತು ದಲಿತ ನಾಯಕರನ್ನ ಗುರುತಿಸಿ ಮುಂಚೂಣಿಗೆ ತರುವಂತಹದ್ದು. ರಾಜ್ಯ ಭ್ರಷ್ಟ ಸರ್ಕಾರದ ವಿರುದ್ಧ ನಿರಂತರ ಹೋರಾಟ ಮಾಡಿ ಬಂಡವಾಳವನ್ನ ಬಯಲು ಮಾಡಬೇಕಿದೆ ಎಂದು ಕರೆ ನೀಡಿದರು. ಬೀದಿಗಿಳಿದು ಹೋರಾಟಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲಾರಿ ಮಾಲೀಕರ ಸಂಘಟನೆ ಹೇಳಿಕೆ ತಾವು ಗಮನಿಸಿದ್ದೀರಿ. ಕಳೆದ 3-4 ತಿಂಗಳುಗಳಿಂದ ಲಾರಿ ಬಾಡಿಗೆನೂ ಕೂಡ ಕೊಡೋದಕ್ಕೆ ರಾಜ್ಯ ಸರ್ಕಾರದಿಂದ ಸಾಧ್ಯ ಆಗದೇನೆ ಅವರು ಕೂಡ ಬೀದಿಗಿಳಿದು ಹೋರಾಟ ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂಥ ಭರವಸೆ ಅನ್ನಭಾಗ್ಯ ಅದಕ್ಕೂ ಕೂಡ ಸರ್ಕಾರವೇ ಕನ್ನ ಹಾಕ್ತಾ ಇದೆ. 10 kg ಕೊಡ್ತೀವಿ ಅಂತ ಹೇಳಿದ್ರು, ಆದರೆ 5 kg ಇಳಿಸಿದ್ರು. ಈಗ 5 kgನೂ ಕೂಡ ನಿಲ್ಲಿಸೋದಕ್ಕೆ ಹೊರಟಿದ್ದಾರೆ, ನಿಲ್ಲಿಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಇವತ್ತು ಆರ್ಥಿಕ ದಿವಾಳಿಯತ್ತ ಇವತ್ತು ಸಾಗ್ತಾ ಇದೆ.
ಕರ್ನಾಟಕ ರಾಜ್ಯ ಆರ್ಥಿಕ ದಿವಾಳಿಯತ್ತ ಸಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಕೂಡ ಇದು ಪರದಾಡ್ತಾ ಇದೆ ಸರ್ಕಾರ. ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಯಾರೂ ಕೂಡ ಮಾತನಾಡ್ತಾ ಇಲ್ಲ. ಅಭಿವೃದ್ಧಿ ಶಾಸಕರುಗಳು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕೂಡ ಸಿಗದೇನೆ ಆಡಳಿತ ಪಕ್ಷದ ಶಾಸಕರೇ ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಸಿದ್ದರಾಮಯ್ಯನವರು ಆಡಳಿತದ ಮೇಲೆ ತಮ್ಮ ಹಿಡಿತವನ್ನು ಕಳೆದುಕೊಂಡಿದ್ದಾರೆ. ಆಡಳಿತ ಪಕ್ಷದ ಶಾಸಕರು ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇದು ವಾಸ್ತವಿಕ ಸತ್ಯ. ಎಲ್ಲರೂ ಇದು ಅನ್ನಭಾಗ್ಯ, ಅದಕ್ಕೆ ಬಾಡಿಗೆ ಕೊಡೋದು, ಲಾರಿ ಬಾಡಿಗೆ ಕೊಡೋದಕ್ಕೂ ಕೂಡ ಸರ್ಕಾರದ ಹತ್ರ ದುಡ್ಡಿಲ್ಲ. ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕೂ ಕೂಡ ದುಡ್ಡಿಲ್ಲ. ಇದರ ಸತ್ಯವನ್ನು ಬಸವರಾಜ ರೆಡ್ಡಿ ಅವರು ಇವತ್ತು ಯೋಜನೆಗಳನ್ನು ನಿಲ್ಲಿಸಬೇಕಾಗ್ತದೆ ಅಂತೇಳಿ ಬಹಿರಂಗವಾಗಿ ಕೂಡ ಹೇಳಿರುವಂಥದ್ದು. ಹಾಗಾಗಿ ಅವ್ರು ಸುಮ್ಮನೆ ಹೇಳಿರೋದಲ್ಲ ಬಸವರಾಜ ರೆಡ್ಡಿ ಕೂಡ. ಸೊ ಆರ್ಥಿಕವಾಗಿ ಸಂಪೂರ್ಣವಾಗಿ ಸಂಕಷ್ಟದಲ್ಲಿ ಕರ್ನಾಟಕ ಸಿಲುಕಾಕೊಂಡಿದ್ದೇವೆ. ಎಲ್ಲ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಇವರ ಹಠಕ್ಕೆ ಬಿದ್ದು ಏನು ಕಾರ್ಯಕ್ರಮವನ್ನು ನಡೆಸಿದ್ರು ಅದರ ಪರಿಣಾಮನೇ ಇವತ್ತು ಕಾಲು ತುಳಿತ ಆಗಿರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ಅವರ ಜವಾಬ್ದಾರಿಯಿಂದ ನುಣುಚ್ಕೊಂಡು ಮತ್ತೊಬ್ಬರ ಮೇಲೆ ಇವತ್ತು ಆರೋಪವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿರ್ಬೋದು ಇವತ್ತು ಏನು ಬೀದಿಗಿಳಿದು ಹೋರಾಟಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲಾರಿ ಮಾಲೀಕರ ಸಂಘಟನೆ ಹೇಳಿಕೆ ತಾವು ಗಮನಿಸಿದ್ದೀರಿ. ಕಳೆದ 3-4 ತಿಂಗಳುಗಳಿಂದ ಲಾರಿ ಬಾಡಿಗೆನೂ ಕೂಡ ಕೊಡೋದಕ್ಕೆ ರಾಜ್ಯ ಸರ್ಕಾರದಿಂದ ಸಾಧ್ಯ ಆಗದೇನೆ ಅವರು ಕೂಡ ಬೀದಿಗಿಳಿದು ಹೋರಾಟ ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂಥ ಭರವಸೆ ಅನ್ನಭಾಗ್ಯ, ಅದಕ್ಕೂ ಕೂಡ ಸರ್ಕಾರವೇ ಕನ್ನ ಹಾಕ್ತಾ ಇದೆ. 10 kg ಕೊಡ್ತೀವಿ ಅಂತ ಹೇಳಿದ್ರು, ಆದರೆ 5 kg ಇಳಿಸಿದ್ರು. ಈಗ 5 kgನೂ ಕೂಡ ನಿಲ್ಲಿಸೋದಕ್ಕೆ ಹೊರಟಿದ್ದಾರೆ, ನಿಲ್ಲಿಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಇವತ್ತು ಆರ್ಥಿಕ ದಿವಾಳಿಯತ್ತ ಇವತ್ತು ಸಾಗ್ತಾ ಇದೆ. ಕರ್ನಾಟಕ ರಾಜ್ಯ ಆರ್ಥಿಕ ದಿವಾಳಿಯತ್ತ ಸಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ. ಈಗೊಂದು ಪುಟ್ಟ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ತುಂಗಾ ಎಡಬಲದಂಡೆ ನಾಲೆಗಳಿಗೆ ನೀರು, ಮುಂಗಾರು ಬೆಳೆಗಳಿಗೆ ನೀರು ಬಿಡುಗಡೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ.
2025-26ನೇ ಸಾಲಿನ ಮುಂಗಾರು ಬೆಳೆಗೆ ತುಂಗಾ ಎಡದಂಡೆ ನಾಲೆಯಲ್ಲಿ ದಿನಾಂಕ 12/7/2025 ಹಾಗೂ ತುಂಗಾ ಬಲದಂಡೆ ನಾಲೆಯಲ್ಲಿ ದಿನಾಂಕ 15/7/2025 ನೀರು ಹರಿಸಲಾಗುವುದು. ಅಚ್ಚುಕಟ್ಟು ರೈತರು ಹಾಗೂ ಸಾರ್ವಜನಿಕರು ಜನ ಜಾನುವಾರುಗಳೊಂದಿಗೆ ಮುಖ್ಯ ನಾಲೆ ಹಾಗೂ ಉಪನಾಲೆಗಳಲ್ಲಿ ಯಾವುದೇ ಚಟುವಟಿಕೆಗಳನ್ನು ಮಾಡದೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮುನ್ನೆಚ್ಚರಿಕೆಯಿಂದ ಇರುವಂತೆ ಕಾರ್ಯಪಾಲಕ ಇಂಜಿನಿಯರ್ ಕನಿನಿನಿ ತುಂಗಾ ಮೇಲ್ದಂಡೆ ಯೋಜನಾ ವಿಭಾಗ ಇವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಜುಲೈ 14ರಂದು ಉದ್ಘಾಟನೆಗೆ ಸಜ್ಜಾಗಿರುವ ಸಿಕಂದೂರು ಸೇತುವೆಯಲ್ಲಿ 2ನೇ ಹಂತದ 100 ಟನ್ ಲೋಡ್ ಟೆಸ್ಟಿಂಗ್ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸೇತುವೆ ಕ್ಷಮತೆ ಅಥವಾ ಸೇತುವೆಯ ಶಕ್ತಿಯನ್ನು ಅಳೆಯುವ ಹಾಗೂ ಅದರ ಸುರಕ್ಷತೆಯನ್ನು ಪರೀಕ್ಷಿಸುವ ನಿಟ್ಟಿನಲ್ಲಿ ಈ ಲೋಡ್ ಟೆಸ್ಟ್ ನಡೆಸಲಾಗುತ್ತದೆ. ಅಂಬರಗೊಂಡ್ಲು ಮತ್ತು ಕಸವಳ್ಳಿ ನಡುವೆ ನಿರ್ಮಾಣಗೊಂಡಿರುವ ಈ ಸೇತುವೆಯ ಕಾಮಗಾರಿ ಬಹುತೇಕ ಅಂತಿಮಗೊಂಡಿದ್ದು ಉದ್ಘಾಟನೆಗೆ ಸಿದ್ಧವಾಗುತ್ತಿದೆ. ಮೊದಲ ಲೋಡ್ ಟೆಸ್ಟ್ ಮಾದರಿಯಲ್ಲಿ 2ನೇ ಲೋಡ್ ಟೆಸ್ಟಿಂಗ್ ನಡೆಯಲಿದ್ದು, ಈ ಸಲ ಕೇಬಲ್ಗಳನ್ನು ಅಳವಡಿಸಿರುವ ಜಾಗದಲ್ಲಿ ಪರೀಕ್ಷೆ ನಡೆಯಲಿದೆ. ಈ ಬಾರಿಯೂ 100 ಟನ್ ಭಾರವನ್ನು ಸೇತುವೆಯ ಮೇಲೆ ಹೊರಿಸಿ ವಿವಿಧ ರೀತಿಯ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಕಾಂಗ್ರೆಸ್ ಸರ್ಕಾರ ಒಪ್ಪಂದದ ಮೇಲೆ ನಡೀತಾ ಇದೆ ಎಂದು ಎಂಪಿ ರೇಣುಕಾಚಾರ್ಯ ಶಿವಮೊಗ್ಗದಲ್ಲಿ ಹೊಸ ಬಾಂಬ್ ಹಾಕಿದ್ದಾರೆ. ಸುರ್ಜೇವಾಲಾ ಪದೇ ಪದೇ ರಾಜ್ಯಕ್ಕೆ ಭೇಟಿ ನೀಡುತ್ತಿದ್ದಾರೆ. ಎಲ್ಲ ಅಸಹಕಾರರ ಜೊತೆ ಸಭೆ ನಡೆಸುತ್ತಿದ್ದಾರೆ.
ಸಭೆಯಲ್ಲಿ ಶಾಸಕರು ವಿರೋಧವಾಗಿ ಧ್ವನಿ ಎತ್ತುತ್ತಿದ್ದಾರೆ ಎಂದು ಮಾಧ್ಯಮ ಪ್ರತಿನಿಧಿಗಳಿಗೆ ಹೇಳಿಕೆ ನೀಡಿದರು. ಸೂರ್ಯ ಚಂದ್ರ ಇದು ಇರುವವರೆಗೂ ಎಷ್ಟು ಸತ್ಯವೋ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗುವುದು ಅಷ್ಟೇ ಸತ್ಯ ಎಂದು ಹೇಳಿಕೆ ನೀಡಿದರು. ಕೆಲವ್ರಿಗೆ ಏನೋ ಮಾಡೋಕ್ಕೆ ಚುನಾವಣೆಯಲ್ಲಿ ಗೆದ್ದುಬಿಟ್ಟಿದ್ದೀವಿ, ಇನ್ನೇನು ಸರ್ಕಾರ ಬೀಳೋ ಸ್ಥಿತಿಯಲ್ಲಿದೆ, ಏನು ಮಾಡೋಕ್ಕೆ ಈ ಸರ್ಕಾರದ ಕೆಲಸಗಳಾಗ್ತಲಿದೆ. ಒಂದೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ರಾಜ್ಯದಲ್ಲಿ ಕುರ್ಚಿಗಾಗಿ ಕದನ ನಡೀತಾ ಇದೆ. ಸೂರ್ಯಚಂದ್ರ ಎಷ್ಟು ಸತ್ಯನೋ ಈ ಸರ್ಕಾರ ಪತನ ಆಗುತ್ತೆ. ನೋಡಿ, ಒಂದು ನಿಮಿಷ, ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ 5 ವರ್ಷ ಈ ಸರ್ಕಾರ ಇರಬೇಕು, ಮಧ್ಯಂತರ ಚುನಾವಣೆಗಳು ಬರಬಾರ್ದು, ಜನರಿಗೆ ಭಾರ ಆಗುತ್ತೆ. ಆದರೆ ಒಂದು ಕಡೆ ಸುರ್ಜೇವಾಲ ಸರಣಿ ಸಭೆಗಳು ಇಲ್ಲಿ ಮಾಡ್ತಾ ಇದ್ದಾರೆ, ಕಳೆದ 15 ದಿವಸದಿಂದ ಸರಣಿ ಸಭೆಗಳು ಮಾಡ್ತಾ ಇದ್ದಾರೆ. ಒಂದು ಕಡೆ ಭ್ರಷ್ಟಾಚಾರ ಅಂತ ಹಿರಿಯ ಶಾಸಕರು ಹೇಳಿದರು, ಮನೆಗಳಿಂದ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ, ಅಭಿವೃದ್ಧಿ ಹಣ ಕೊಡ್ತಾರಲ್ಲ ಅಂತ ಅವ್ರ ಪಕ್ಷ ಶಾಸಕ ಬೇಲೂರು ಗೋಪಾಲಕೃಷ್ಣದಿಂದ ಹಿಡಿದು, ರಾಜಕಾಗೆಯಿಂದ ಹಿಡಿದು, ಇವರು ಚಳ್ಳಕೆರೆ NY ಗೋಪಾಲಕೃಷ್ಣದಿಂದ ಹಿಡಿದು ಬಿ ಆರ್ ಪಾಟೀಲ್ ಅಂತೂ ಹಿರಿಯರು ಮೊನ್ನೆ ನಮಗೆ ಸಿಕ್ಕಿದ್ರು. ಭಾಳ ಅವರು ಈ ವ್ಯವಸ್ಥೆಯನ್ನು ನೋಡಿ ಬೇಸರ ಮಾಡಿಕೊಂಡ್ರು. ಅವರು ಸರ್ಕಾರ ವಿರುದ್ಧ ಭ್ರಷ್ಟಾಚಾರ, ಇನ್ನೊಂದು ಕಡೆ ಅಭಿವೃದ್ಧಿ ಆಗಲ್ಲ, ಅವ್ರ ಪಕ್ಷ ಶಾಸಕರು ಮಾತಾಡ್ತಿದ್ದಾರೆ, ನಾವು ಮಾತಾಡಲ್ಲ. ಅಹವಾಲುಗಳನ್ನು ಕೇಳೋದಕ್ಕೆ ಕೆಲವು ಸಚಿವರು ಉಪಮುಖ್ಯಮಂತ್ರಿ. ಕರ್ನಾಟಕದ ಜಲವಿದ್ಯುತ್ ಉತ್ಪಾದನೆಯ ಹೃದಯ ಎಂಬ ಹೆಗ್ಗಳಿಕೆಗೆ ಒಳಗಾಗಿರುವ ಲಿಂಗನಮಕ್ಕಿ ಜಲಾಶಯದ ಒಟ್ಟು ನೀರಿನ ಸಂಗ್ರಹಣಾ ಮಟ್ಟ 1819 ಅಡಿಯಾಗಿದೆ. ಪ್ರಸ್ತುತ ಜಲಾಶಯದಲ್ಲಿನ ನೀರಿನ ಮಟ್ಟ 1794.90 ಅಡಿಯಾಗಿದೆ. ಜಲಾಶಯಕ್ಕೆ ಒಳಹರಿವು 39,118 ಕ್ಯೂಸೆಕ್ ಹಾಗೂ ಒಟ್ಟು ಹೊರಹರಿವು 7,018 ಕ್ಯೂಸೆಕ್ ಆಗಿದೆ. ಭದ್ರಾ ಜಲಾಶಯದಲ್ಲಿನ ನೀರಿನ ಮಟ್ಟ 171.10 ಅಡಿ ತಲುಪಿದೆ. ಜಲಾಶಯದ ಒಟ್ಟು ಸಂಗ್ರಹಣಾ ಮಟ್ಟ 186 ಅಡಿಯಾಗಿದ್ದು, ಕಳೆದ 24 ಗಂಟೆಗಳಿಂದ ನೀರಿನ ಪ್ರಮಾಣ ತುಸು ಹೆಚ್ಚಾಗಿದೆ. ಒಟ್ಟು ಒಳಹರಿವು 19,043 ಕ್ಯೂಸೆಕ್ ಆಗಿದ್ದು, ಹೊರಹರಿವು 5,201 ಕ್ಯೂಸೆಕ್ ಆಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ 133.1 ಅಡಿಯಾಗಿತ್ತು. ಈ ಬಾರಿ ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದೆ. ತುಂಗಾ ಜಲಾಶಯವು ಅತಿ ಕಡಿಮೆ ಮಳೆಗೆ ಬಹುಬೇಗ ತುಂಬುವ ಜಲಾಶಯವಾಗಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯದ ಒಳಹರಿವು 15,148 ಕ್ಯೂಸೆಕ್ ಹಾಗೂ ಹೊರಹರಿವು 14,067 ಕ್ಯೂಸೆಕ್ ಆಗಿತ್ತು. ಆದರೆ ಈ ಬಾರಿ ಅವಧಿಗೂ ಮುನ್ನ ಮಳೆಯಾದ ಕಾರಣ ಪ್ರಸ್ತುತ ಒಳಹರಿವು 32,249 ಕ್ಯೂಸೆಕ್ ಹಾಗೂ ಹೊರಹರಿವು 31,867 ಕ್ಯೂಸೆಕ್ ಆಗಿದೆ.
ರಾಜ್ಯದಲ್ಲಿ ಪೊಲೀಸರು ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ನಾಳೆ ಮತ್ತೊಮ್ಮೆ ಭದ್ರಾ ಜಲಾಶಯದ ಬಳಿ ಪ್ರತಿಭಟನೆ ನಡೆಸುತ್ತೇವೆ. ಭದ್ರಾ ಬಲದಂಡೆ ಕಾಲುವೆ ಬಳಿ ನಡೆಯುತ್ತಿರುವ ಕಾಮಗಾರಿ ನಿಲ್ಲಿಸಬೇಕೆಂದು ಒತ್ತಾಯಿಸುವುದಾಗಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಬಲದಂಡೆ ನಾಳೆ ಸೀಳಿರುವುದರಿಂದ ನಾಲೆಗೆ ಇದುವರೆಗೂ ನೀರು ಬಿಟ್ಟಿಲ್ಲ. ಪೊಲೀಸ್ ಸರ್ಪಗಾವಲಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಕ್ತ ಕ್ರಾಂತಿಯಾದರೂ ಹೋರಾಟ ನಿಲ್ಲೋದಿಲ್ಲ. ಪ್ರಾಣ ತ್ಯಾಗಕ್ಕೂ ನಾವು ಸಿದ್ಧ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಬಡಿಯದಿದ್ರೆ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಆಂದೋಲನ ಮಾಡ್ತೀವಿ. ನಮ್ಮ ಹೋರಾಟ ನಿಲ್ಲಲ್ಲ. ನಾವು ಎಲ್ಲ ತ್ಯಾಗಕ್ಕೂ ಸಿದ್ಧವಾಗಿದ್ದೀವಿ. ಸರ್ಕಾರಕ್ಕೆ ಟೀಕೆ ಮಾಡಬೇಕಂತ ಮಾಡ್ತಾ ಇಲ್ಲ. ನಮ್ಮ ಹಕ್ಕಿಗೋಸ್ಕರ ಹೋರಾಟವನ್ನು ಮಾಡ್ತಿದ್ವಿ. ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಏನು ಭದ್ರಾ ಬಲದಂಡೆ ನಾಳೆ ಕಾಮಗಾರಿ ತಕ್ಷಣ ನಿಲ್ಲಿಸಬೇಕು. ನಮ್ಮ ಉದ್ದೇಶ ಕಳಕಳಿ ರೈತರ ಪರವಾಗಿ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದ್ದೀವಿ, ಉಪಮುಖ್ಯಮಂತ್ರಿ ವಿನಂತಿ ಒತ್ತಾಯವನ್ನು ಮಾಡಿದ್ದೀವಿ. ತಕ್ಷಣ ಕಾಮಗಾರಿ ಸ್ಥಗಿತಗೊಳಿಸ್ತೇವೆ. ಇನ್ನೂ ಬೇರೆ ಬೇರೆ ಹಂತದ ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ, ವಿನಂತಿಯನ್ನು ಮಾಡ್ತೀವಿ. ಭದ್ರಾ ಬಲದಂಡೆ ಸುಮಾರು 65,000 ಹೆಕ್ಟೇರ್ ಬಲದಂಡೆಗೆ ಬರುತ್ತೆ. ಒಟ್ಟು 1,05,000 ಹೆಕ್ಟೇರ್ ಜಲಾಶಯ ಅಚ್ಚುಕಟ್ಟು. ಅದರಲ್ಲಿ ನಮ್ಮ ಭದ್ರಾ ಬಲದಂಡೆಗೆ 65,000 ಹೆಕ್ಟೇರ್ ಬರುತ್ತೆ. ಇಷ್ಟೊತ್ತಿ ನೀರು ಬಿಡಬೇಕಾಯ್ತು. ಈ ಬಲದಂಡೆ ನಾಲೆಯನ್ನು ಸೀಳಿದ್ರಿಂದ ನೀರನ್ನು ಬಿಡೋಕ್ಕೆ ಸಾಧ್ಯವಾಗಿಲ್ಲ. ನಾವು ಹೋರಾಟ ಮಾಡ್ತೀವಿ ಅಂತೇಳಿ ತರಾತುರಿಯಲ್ಲಿ ಸ್ವಲ್ಪ ಮಣ್ಣು ಇಳಿತಾ ಇದ್ದಾರೆ. ಅಲ್ಲಿ ಪೊಲೀಸ್ ಬಂದೋಬಸ್ತ್ ಯಾರನ್ನೂ ಆ ಸ್ಥಳ ವೀಕ್ಷಣೆ ಮಾಡೋಕ್ಕೆ ಬಿಡ್ತಾಯಿಲ್ಲ. ಪೊಲೀಸ್ ಸರ್ಪಗಾವಲಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತೀವಿ, ಹೋರಾಟ ನಿಲ್ಲಲ್ಲ. ನಮ್ಮ ರಕ್ತ ಕ್ರಾಂತಿ ಆದರೂ ಪರವಾಗಿಲ್ಲ. ನಾವು ಪ್ರಾಣ ತ್ಯಾಗಕ್ಕೂ ಸಿದ್ಧ ಭದ್ರೆಗೋಸ್ಕರ. ತಕ್ಷಣ ನಮ್ಮ ನೀರು ನಮ್ಮ ಹಕ್ಕು ಹಂಗಂತೇಳಿ ಕುಡಿಯೋ ನೀರಿಗೆ ಖಂಡಿತನೇ ವಿರೋಧ ಮಾಡಲ್ಲ. 7 TMC ನೀರು ರಿಸರ್ವ್ ಇದೆ. 7 TMC ನೀರು ರಿಸರ್ವ್ ಇದೆ. ಆ ನೀರೇನು ರಿಸರ್ವ್ ಇದೆ 7 TMCಲಿ ಲಿಫ್ಟ್ ಮಾಡಲಿ, ಜಾಕ್ವೆಲ್ ಮುಖಾಂತರ ನೀರು ಕೊಡಲಿ, ನಮ್ದು ಇರೋದಿಲ್ಲ. ಕೆಲವರು ಕಾಂಗ್ರೆಸ್ ಅಪಪ್ರಚಾರ ಮಾಡ್ತಾರೆ. ಇದು ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಯೋಜನೆ, ಯಡಿಯೂರಪ್ಪನವರು ಮಂಜೂರು ಮಾಡಿದ್ದು ಅಂತ ಹೇಳ್ತಾರೆ. ನಾವು 23ನೇ ತಾರೀಕು ಜಲಾಶಯದ ಬಳಿ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಮತ್ತು ಅನೇಕ ಬಾರಿ ದಾವಣಗೆರೆ ಬಂದು ರಸ್ತೆ ತಡೆ ಚಳವಳಿ ಎಲ್ಲ ಹಂತದ ಸಂದರ್ಭದಲ್ಲಿ ಹೇಳಿದ್ವಿ. ಹೌದು, ನಮ್ಮದೇ ಯೋಜನೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪನವ್ರು ಕೊಟ್ಟದ್ದು ನಮ್ಮದೇ ಯೋಜನೆ ಅಂತ ನಾವು ಘಂಟಾಘೋಷಕ್ಕೆ ಹೇಳ್ತೀವಿ. ರಸ್ತೆ ದಾಟುತ್ತಿದ್ದ ಕಾಡಾನೆ ಹಿಂಡಿಗೆ ವಿದ್ಯುತ್ ಶಾಕ್ ತಗುಲಿದ್ದು ಕುಸಿದು ಬಿದ್ದ ಮರಿ ಆನೆಯೊಂದನ್ನು ಇತರ ಆನೆಗಳು ಸೊಂಡಿಲಿನಿಂದ ಎತ್ತಿ ರಕ್ಷಣೆ ಮಾಡಿವೆ. ಈ ಘಟನೆ ಕೊಡಗು ಜಿಲ್ಲೆ ವೀರಾಜಪೇಟೆ ತಾಲೂಕಿನ ಅಮ್ಮತ್ತಿ ಗ್ರಾಮದ ಅಮ್ಮತ್ತಿ ಕೊಂಡಗೇರಿ ರಸ್ತೆಯಲ್ಲಿ ಸಂಭವಿಸಿದೆ. ಕಾಡಾನೆ ಹಿಂಡು ರಸ್ತೆ ದಾಟುತ್ತಿದ್ದಾಗ ಮರವೊಂದು ಬಿದ್ದಿದೆ. ಇದರಿಂದಾಗಿ ವಿದ್ಯುತ್ ತಂತಿ ಬಿದ್ದು ಮರಿ ಆನೆ ವಿದ್ಯುತ್ ಘಾತದಿಂದ ನೆಲಕ್ಕೆ ಬಿದ್ದಿದೆ. ತಕ್ಷಣವೇ ಅದನ್ನು ಸೊಂಡಿಲಿನಿಂದ ಎತ್ತಿದ ಇತರ ಆನೆಗಳು ರಸ್ತೆ ದಾಟಿ ಮುಂದೆ ಹೋಗಿವೆ. ಅದೃಷ್ಟವಶಾತ್ ಅನಾಹುತ ಸಂಭವಿಸಿಲ್ಲ. ಕಾಡಾನೆ ಹಿಂಡು ರಸ್ತೆ ದಾಟುತ್ತಿರುವ ದೃಶ್ಯ ವಾಹನ ಸವಾರರ ಮೊಬೈಲ್ನಲ್ಲಿ ಸೆರೆಯಾಗಿದೆ.
ಗುರುನಾಮಾಮೃತ ಭಜೋ ನಮವೆ ಎಂಬ ಕಾರ್ಯಕ್ರಮವನ್ನು ಶ್ರೀಗಂಧ ಸಂಸ್ಥೆ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮವು ಜುಲೈ 10ರಂದು ಶಿವಮೊಗ್ಗ ನಗರದ ಶುಭಮಂಗಳ ಸಮುದಾಯ ಭವನದಲ್ಲಿ ನಡೆಯಲಿದೆ. ಶಿವಮೊಗ್ಗದ ಎಲ್ಲ ಭಜನಾ ಮಂಡಳಿಗಳ ಒಕ್ಕೂಟಗಳು ಸಾಮೂಹಿಕ ಭಜನೆಯನ್ನ ಮಾಡಲಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಕೆಇ ಕಾಂತೇಶ್ ಮಾಹಿತಿ ನೀಡಿದರು. ಪರಂಪರೆಗೆ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು. ಈ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಈ ಪರಂಪರೆಯಲ್ಲಿ ನಾವು ಸಾಮಾನ್ಯವಾಗಿ ಮೊದಲಿಗೆ ಆರಾಧನೆ ಮಾಡ್ತಕ್ಕಂಥದ್ದೇ ಗುರುವೊಂದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನತಕ್ಕಂಥದ್ದು ಹಿರಿಯರ ಮಾತು. ಅದಂತೆ ನಮಗೆ ಈ ವರ್ಷದ ಆದಿಯಲ್ಲಿ ಅಂದರೆ ಶ್ರಾವಣ ಮಾಸಕ್ಕೆ ಪೂರ್ವಭಾವಿಯಾಗಿ ಬರ್ತಕ್ಕಂತಹ ಮೊದಲ ಹಬ್ಬವೇ ಗುರುಪೂರ್ಣಿಮೆ. ಈ ಗುರುಪೂರ್ಣಿಮೆ ಈ ವರ್ಷ ಬಹಳ ವಿಶೇಷವಾಗಿ ಬಂದಿರತಕ್ಕಂಥದ್ದು. ಅದು ಗುರುವಾರವೇ ಬಂದಿರತಕ್ಕಂಥದ್ದು. ಈ ಗುರುಪೂರ್ಣಿಮೆ ದಿನವನ್ನು ವ್ಯಾಸ ಮಹರ್ಷಿಗಳ ಹುಟ್ಟಿದ ದಿನ, ಹಾಗಾಗಿ ಇದನ್ನು ಗುರುಪೂರ್ಣಿಮೆ ಅಂತ ಹೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಅವತ್ತು ನಮ್ಮ ಜೀವನಕ್ಕೆ ಯಾರು ದಾರಿಯನ್ನು ತೋರಿಸುತ್ತಾರೆ, ನಮ್ಮ ಜೀವನದ ದಾರಿಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಅಂತಹ ಗುರುಗಳನ್ನು ಆರಾಧನೆ ಮಾಡಿ ಸತ್ಕರಿಸ್ತಕ್ಕಂಥದ್ದು ಈ ಗುರುಪೂರ್ಣಿಮೆಯ ಮಹತ್ವವಾಗಿರ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಏನು ಅಂತಂದರೆ, ಅವತ್ತಿನಿಂದ 2 ತಿಂಗಳ ಕಾಲ ಅಂದರೆ 4 ಪಕ್ಷಗಳ ಕಾಲ ಚಾತುರ್ಮಾಸ ವ್ರತ ಅಂಥೇಳಿ ಗುರುಗಳು ಆರಾಧಿಸುತ್ತಾರೆ. ಅಂದರೆ ಅವತ್ತಿನಿಂದ 2 ತಿಂಗಳ ಕಾಲ ಯಾವುದೇ ಊರುಗಳಿಗೆ ಭೇಟಿ ನೀಡದೆ ತಾವು ಇದ್ದಂತಹ ಕ್ಷೇತ್ರದಲ್ಲೇ ಅನುಷ್ಠಾನದಲ್ಲಿ ತೊಡಗಿಕೊಂಡು ಸರ್ವಜನರ ಕ್ಷೇಮವನ್ನು ಬಯಸುತ್ತಾ ಗುರುಗಳು ಸದಾಕಾಲ ಧ್ಯಾನ ನಿರತರಾಗ್ತಾರೆ. ಅವರನ್ನು ಆಶ್ರಯಿಸಿ ಯಾರು ಬರ್ತಾರೋ ಅವರಿಗೆ ಒಳ್ಳೆಯ ಸತ್ಮಾರ್ಗವನ್ನು ತೋರಿಸ್ತಾ ಆ ಚಾತುರ್ಮಾಸ ವ್ರತವನ್ನು ಸಮಾಪ್ತಿ ಮಾಡ್ತಕ್ಕಂಥದ್ದು ಈ ಗುರುಪೂರ್ಣಿಮೆ. ಆಗಮಿಸಬೇಕು, ಇದನ್ನು ಪತ್ರಿಕೆಯಲ್ಲಿ ಹೆಚ್ಚಿಗೆ ಪ್ರಚಾರವನ್ನು ನೀಡಿ ಬೇರೆ ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ. ಶಿವಮೊಗ್ಗದಲ್ಲಿ ಅನೇಕ ಗುರುಗಳು, ವಿಶೇಷವಾಗಿ ನಮ್ಮ ವಿದ್ವಾನ್ ಶ್ರೀ HS ನಾಗರಾಜ್ ಅವರು ಎಷ್ಟರ ಮಟ್ಟಿಗೆ ಸಂಗೀತ ಅಂತಿದ್ದಾಗೆ ನಮ್ಮೆಲ್ಲರೂ ಕೂಡ HS ನಾಗರಾಜ್ ಅವ್ರು ನೆನಪಾಗುತ್ತೆ. ಒಂದು ಅವರಿಗೊಂದು ಸನ್ಮಾನ. ಎರಡನೇದಾಗಿ ಯೋಗಾಚಾರ್ಯ ರುದ್ರಾರಾದ್ರು ಶಿವಮೊಗ್ಗ ನಗರದಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ 20,000ಕ್ಕೂ ಹೆಚ್ಚು ಜನರ ಏನಾದರೂ ಇವತ್ತು ಆರೋಗ್ಯ ಚೆನ್ನಾಗಿದೆ ಅಂತಂದರೆ ಅದಕ್ಕೆ ರುದ್ರಾರಾದ್ರು ಕಾರಣ ಅಂತ ನಾವೆಲ್ಲರೂ ಕೂಡ ಹೇಳಲಿಕ್ಕೆ ಬಯಸ್ತೀವಿ. ಮತ್ತು ಶಿಕ್ಷಣ ತಜ್ಞ ಶಿವಮೊಗ್ಗದಲ್ಲಿ ವಾಸವಿ ವಿದ್ಯಾಲಯ ಅಂದರೆ ನನಗೂ ಕೂಡ ಗುರುಗಳು ನಮ್ಮ ಶೇಷಾಚಲ ಅವರು, ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆ. ನನ್ನ ಗುರುಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡ್ತಾರೆ, ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ. ಇದ್ರ ಜೊತೆಗೆ ಭರತನಾಟ್ಯ ಅಂತಿದ್ದಾಗೇ ನಮ್ಮೆಲ್ಲರೂ ಕೂಡ ನೆನಪಾಗೋದು ಕೇಶವ್ ಕುಮಾರ್ ಅವರು, ಅವರಿಗೂ ಕೂಡ ಒಂದು ಸನ್ಮಾನ. ಜೊತೆಗೆ ಜನಮೆಚ್ಚಿದ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಲೀಲಾವತಿ ಅವರಿಗೂ ಕೂಡ ನಾಳೆ 10ನೇ ತಾರೀಕು ಅವರಿಗೂ ಕೂಡ ಸನ್ಮಾನ ಇದೆ. ಇದೆಲ್ಲ ಕಾರ್ಯಕ್ರಮ ಶುಭಮಂಗಲ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು. ಶಿವಮೊಗ್ಗದ ಬಂಗಾರಪ್ಪ ಬಡಾವಣೆಯಲ್ಲಿ ದೇವರ ವಿಗ್ರಹ ವಿರೂಪ ಅಹಿತಕರ ಘಟನೆಯ ವಿಚಾರವಾಗಿ ಪಾಲಿಕೆ ಮಾಜಿ ಸದಸ್ಯ HC ಯೋಗೇಶ್ ಈ ದಿನ ಸ್ಥಳಕ್ಕೆ ಭೇಟಿ ನೀಡಿದ್ರು. ಮನೆಯ ಮುಂಭಾಗದಲ್ಲಿ ದೇವರ ವಿಗ್ರಹವನ್ನ ಧ್ವಂಸಗೊಳಿಸಿರುವುದು ಖಂಡನೀಯ. ಕೃತ್ಯ ಎಸಗಿದ ದುಷ್ಕರ್ಮಿಗಳಿಗೆ ಬುದ್ಧಿಭ್ರಮಣೆಯಾಗಿರುವುದು ಎದ್ದು ಕಾಣುತ್ತಿದ್ದು, ಪೊಲೀಸ್ ಇಲಾಖೆಯವರು ಈಗಾಗಲೇ ಈ ಘಟನೆಗೆ ಸಂಬಂಧಿಸಿದ 3ರನ್ನು ಬಂಧಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳುತ್ತಿದ್ದಾರೆ. ರಾಜಕೀಯವಾಗಿ KS ಈಶ್ವರಪ್ಪನವರಾಗಲಿ ಶಾಸಕ ಚನ್ನಬಸಪ್ಪರವರಾಗಲಿ ಹೇಳಿಕೆಗಳನ್ನು ನೀಡಿರುವ ಮೊದಲು ಅನಧಿಕೃತ ಹಾಗೂ ಅಕ್ರಮ ಜಾಗಗಳ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯವಾಗಿರುತ್ತದೆ ಎಂದು HC ಯೋಗೇಶ್ ಹೇಳಿದ್ದಾರೆ. ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಧೀರಜ್ ಹೊನ್ನವಿಲೆ, ವಿಶ್ವನಾಥ್ ಕಾಶಿ ಸೇರಿದಂತೆ ಇತರರು ಈ ವೇಳೆ ಇದ್ದರು. ಯಾರು ಕೊಡ್ತಿಲ್ಲ ಸ್ವಾಮಿ.
ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ದೆವ್ವ ಬಿಡಿಸೋಕ್ ಹೋಗಿ ಜಗತ್ತನ್ನೇ ಬಿಡಿಸಿದ್ರು. ಮಗ ಸೇರಿದಂತೆ 3 ಆರೋಪಿಗಳ ವಿರುದ್ಧ ಕೊಲೆ ಪ್ರಕರಣ. ನಿಜಕ್ಕೂ ಶಾಕಿಂಗ್ ಎಂದ ಎಸ್ಪಿ ಮಿಥುನ್ ಕುಮಾರ್. ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದ ಕಾರ್ಮಿಕರ ಸಂಘಟನೆಗಳು. ಖಾಸಗೀಕರಣ, ರೈತ ವಿರೋಧಿ ನೀತಿಗೆ ಆಕ್ರೋಶ. ನಾಳೆ ಭಾರತ್ ಬಂದ್ಗೆ ಕರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ. ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿವೈ ವಿಜಯೇಂದ್ರ ಕರೆ. ಶೂ ಸಾಕ್ಸ್ ಕೊಡಿಸೋದಕ್ಕೂ ಯೋಗ್ಯತೆ ಇಲ್ಲ ಎಂದ ಎಂಎಲ್ಸಿ ಸಿಟಿ ರವಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.